ಅವರನ್ನ ಬಾಯಿ ತುಂಬ ಅಮ್ಮ ಅಂತ ಕರ್ತಿದ್ದೀನಿ. ಅವ್ರ ಜೋಗಳ ಕೇಳಿ ನಿದ್ದೆ ಮಾಡಿದ್ದೀನಿ, ಕೈ ತುತ್ತಿದ್ದೀನಿ. ಇನ್ಫ್ಯಾಕ್ಟ್ ಅವ್ರನ್ನ ಸ್ವಂತ ತಾಯಿಯಷ್ಟು ಪ್ರೀತಿಸ್ತೀನಿ. ಬಟ್ ಪರಿಸ್ಥಿತಿ ಬೇರೆ ಥರನೇ ಇದೆ ಅಮೂಲ್ಯ. ಅದಕ್ಕೆ ಪರಿಯಮ್ಮನ ಹತ್ರ ಮಾತಾಡಿ ವೈಜಯಂತಿ ಅಮ್ಮ ಅಲ್ಲೇ ಇರೋ ಥರ ವ್ಯವಸ್ಥೆ ಮಾಡಿದೆ. ಹಬ್ಬ, ವೈಜಯಂತಿ ಅಮ್ಮ ಸೇಫ್ ಆಗಿದ್ದಾರೆ ಅಂತ ಹೇಳಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸರಿ, ಹಾಗಿದ್ರೆ ನಾನು ಮಲ್ಕೊಳ್ಬೋದಾ? ಆದ್ರೂ ವೇದಾಂತ್, ವೈಜಯಂತಿ ಅಮ್ಮನ ಮನೆ ಬಿಟ್ಟು ಹೋಗು ಅಂತ ಯಾಕೆ ಕಳಿಸ್ತೆ ಅಂತ ಹೇಳಲೇ ಇಲ್ಲ. ಪ್ಲೀಸ್ ಅದ್ರ ಬಗ್ಗೆ ಏನು ಕೇಳಬೇಡ. ಸ್ಟ್ರಾಂಗ್ ರೀಸನ್ ಇಲ್ಲದೆ ಖಂಡಿತವಾಗ್ಲೂ ನಾನು ಹೀಗೆ ಮಾಡಿರೋದಿಲ್ಲ ಅಂತ ನಿನಗೂ ಗೊತ್ತು. ಸಮಯ ಬಂದಾಗೆಲ್ಲ ವಿವರವಾಗಿ ನಾನು ತಿಳಿಸಿ ಹೇಳ್ತೀನಿ. ಬಟ್ ಒಂದು ತಿಳ್ಕೊ, ನಾನು ಏನೇ ಮಾಡಿದ್ರು ಈ ಮನೆಯವ್ರಿಗೆ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತೀನಿ. ಓಹೋ ಸುಂದ್ರಪ್ಪ, ಏನ್ ನನಗೆ ಗೊತ್ತೇ ಇಲ್ಲ, ಹೊಸ್ದಾಗಿ ಹೇಳ್ತಿದ್ದಾನೆ ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು ಅಂತ. ಆದ್ರೂ ನೀನೊಂಥರ ಸೀಕ್ರೆಟ್ ಶಂಕರಪ್ಪ ವೇದಾಂತ್. ನಿಂಗೆಷ್ಟೇ ನೋವಿದ್ರು ನಿನ್ ಮನ್ಸಲ್ಲೇ ಇಟ್ಕೊಂಡಿರ್ತೀಯ, ಯಾರ ಹತ್ರನೂ ಹೇಳಲ್ಲ. ಹೋಗ್ಲಿ ಬಿಡು, ನಾನು ಕಾಯ್ತೀನಿ. ಅದೇ ವೈಜಯಂತಿ ಅಮ್ಮ ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಬೇಕಷ್ಟೆ. ಅಮ್ಮ ಒಬ್ಬರೇ ಬರಲ್ಲ, ಎಲ್ರೂ ಬರ್ತಾರೆ. ಎಲ್ರು ಅಂದ್ರೆ ಯಾರು? ಅಪ್ಪಾಜಿನೂ ಮನೆಗೆ ಬರ್ತಿದಾರಾ? ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ ತಾನೆ? ಮುಂದೆ ನಿನಗೆ ಗೊತ್ತಾಗುತ್ತೆ, ಸದ್ಯಕ್ಕೆ ಬಿಡು. ಅಮೂಲ್ಯ, ಅಯ್ಯೋ ವೈಜಯಂತಿಯವರೇ, ನೀವು ಮಗುನ್ ನೋಡ್ಕೊಂಡ್ರೆ ಸಾಕು, ಇವೆಲ್ಲ ಯಾಕೆ ಮಾಡಕ್ ಹೋಗ್ತೀರಿ? ನಾನೇನು ತರಕಾರಿ ಹೆಚ್ಚಲ್ವಾ? ನಾನು ಮಾಡ್ತೀನಿ, ಬಿಡಿ 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 ನೀವು. ಅಯ್ಯೋ ಪರಿಮಳ ಅವರೇ, ಮನೆಯಲ್ಲಿ ಮಾಲಾಂತಿ ಇರೋದ್ರಿಂದ ಬೇಕಾದಷ್ಟು ಕೆಲ್ಸಗಳಿರುತ್ತೆ. ಹಂಚ್ಕೊಂಡು ಮಾಡಿದ್ರೆ ಕೆಲ್ಸಗಳು ಬೇಗ ಬೇಗ ಆಗುತ್ತಲ್ವಾ? ಅದು ಅಲ್ಲದೆ ನೀವು ಬಾಣಂತಿ ಅಡುಗೆ ಬೇರೆ ಮಾಡ್ತಾ ಇದ್ದೀರಾ. ನಾನು ಇದನ್ನ ಹೆಚ್ಚಿಟ್ರೆ ನಿಮಗೆ ಅಡುಗೆ ಮಾಡಕ್ ಸುಲಭ ಆಗುತ್ತೆ. ವೈಜಯಂತಿ, ಯಾಕೆ ಯಾಕೆ ಗಾಬರಿ ಆಗಿದ್ದೀರಿ? ಏನೂ ಇಲ್ಲ ಪರಿಮಳ ಅವರೇ. ಯಾರು ಕಾಣಿಸ್ತಾ ಇಲ್ಲ, ಮನೇಲಿ ಯಾರು ಇದ್ದಾಗಿಲ್ಲ. ಮಗುನ ಪಾಪ ಹೇಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೌದು ಮೇಡಮ್, ನಾನು ನಿಯತ್ತಲ್ಲಿ ನಾಯಿಗಿಂತ 2 ಕೈ ಜಾಸ್ತಿ. ಕಾಂತ, ನಿಮ್ಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಹೋಗಿ ಹೋಗಿ ನನಗೆ ಅಡುಗೆ ಮಾಡಕ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಲ್ಲ. ಅನ್ನ ಮಾಡೋದನ್ನು ನಾನು ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡೇ ಮಾಡೋದು, ಅಂಥದ್ರಲ್ಲಿ ಅಡುಗೆ ಮಾಡಕ್ ಬರುತ್ತಾ ಅಂತ ಇದ್ದೀರಲ್ಲ.
ಶ್ರೀಕಾಂತ ಇನ್ನೂ ನಾನ್ಸೆನ್ಸ್ ಮಾತಾಡ್ತೀನಿ. ನೀವು ಸ್ವಲ್ಪ ನೋಡಿಕೆ ಮಾಡೋದಕ್ಕೆ ಬರಲ್ಲ. ಅಪ್ಪ ಅಂದಾಗೆ ನನಗೊಂದು ಚಿಕ್ಕ ಡೌಟು. ನೀವು ನನ್ನ ಬಿಸ್ನೆಸ್ ಟ್ರಿಪ್ಗೆ ಫಾರಿನ್ಗೆ ಏನಾದರೂ ಕಳಿಸ್ತಾ ಇದ್ದೀರಾ? ನನಗೆ ಚಿಕ್ಕ ವಯಸ್ಸಿಂದನೂ ಫಾರಿನ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಬಾಸ್. ಚಿಕ್ಕ ವಯಸ್ಸಲ್ಲಂತೂ ಹೋಗಕ್ಕಾಗ್ಲಿಲ್ಲ. ನಿಮ್ ದಯೆಯಿಂದ ಇವಾಗಾದ್ರೂ ಹೋಗ್ತೀನೇನೋ ಅಂತ. ಅಂದಾಗೆ ಯಾವ ದೇಶಕ್ಕೆ ಬೇಕಾದ್ರೂ ಕಳಿಸಿ, ಚೈನಾಗ್ ಮಾತ್ರ ಕಳಿಸ್ಬೇಡಿ ಬಾಸ್. ಅಮೆರಿಕಾ, ಆಫ್ರಿಕಾ, ಕೀನ್ಯಾ, ಉಗಾಂಡ, ಆಮೇಲೆ ತೈಲ ಹಾಕಿ ಮಸಾಜ್ ಮಾಡ್ತಾರಲ್ಲ ಥೈಲ್ಯಾಂಡ್, ಅಲ್ಲಿಗೆ ಕಳ್ಸಿದ್ರೆ ಇನ್ನೂ ಖುಷಿ. ಕಾಂತ ಫರ್ಗೆಟ್. ನೋಡಿ ಕಾಂತ, ಇವತ್ತಿಂದ ನಿಮಗೆ ಹೊಸ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಅದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಸ್ಪೆಷಲ್ ಅಸೈನ್ಮೆಂಟಾ? ಏನ್ ಬಾಸ್? ನೀವೊಬ್ಬ ರೌಡಿ ಮನೆಗೆ ಅಡಿಗೆ ಒಳಗೆ ಹೋಗ್ಬೇಕು. ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ನೀವು ಯಾರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ನೋಡಿ, ನೀನು ಆಟಕ ಎಲ್ಲ ಆಡಬೇಡಿ, ದಯವಿಟ್ಟು ಹೇಳಿ. ಅಲ್ಲ ಸರ್, ನಾನೇನಕ್ಕೆ ನಾಟಕ ಮಾಡಲಿ? ನೀವು ಯಾರು, ಏನು, ಎತ್ತ, ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೀವೇನು ಪೊಲೀಸಾ? ನೋಡಿ, ನೀವು ಪೊಲೀಸರಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿದ್ರೆ ಸಂಸ್ಕಾರವಂತರ ಥರ ಕಾಣ್ತೀರಾ, ಒಳ್ಳೆ ಕುಟುಂಬ. ಯಾಕೆ ಸುಮ್ಮನೆ ಇಂಥದಕ್ಕೆಲ್ಲ ಸಿಗಾಕೋತೀರಾ? ದಯವಿಟ್ಟು ಹೇಳಿ, ಎಲ್ಲಿ ತೇಜಸ್? ಸರ್, ನನಗೂ ತೇಜಸ್ಗೂ ಯಾವುದೇ ಸಂಬಂಧ ಇಲ್ಲ. ಈ ಸಂಬಂಧಗಳಿದೆಯಲ್ಲ, ಅದು ತುಂಬ ಪವಿತ್ರವಾಗಿರುತ್ತೆ. ಮಧುರವಾದ ಭಾವನೆಗಳು ತುಂಬಿರುತ್ತೆ ಅದರಲ್ಲಿ. ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅಳಿಸೋವರು. ನನಗೀಗ ಸದ್ಯಕ್ಕೆ ನಿಮ್ಮ ತೇಜಸ್ ನಡುವೆ ಯಾವ ಸಂಬಂಧ ಇತ್ತು? ದಯವಿಟ್ಟು ಕ್ಷಮಿಸಿ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ. ನನಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ಈಗಾಗಲೇ ನಾವು ಈ ವಿಚಾರದಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೇವೆ. ನಾನು ನನ್ನ ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಂದಾಗಿದೆ. ಅಲ್ಲಿ ಹೇಳಿದ್ದು ಇದ್ದೇನೆ, ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಮಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ. ತೇಜಸ್ ಬಗ್ಗೆ ನಮಗೇನೂ ಗೊತ್ತಿಲ್ಲ, 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 ಗೊತ್ತಿಲ್ಲ. ಅವರೇ, ಹಾಂ ಅಮ್ಮ. ಯಾರು ಬಂದಿರೋದು? ಗೊತ್ತಿಲ್ಲ ಅಮ್ಮ. ಸ್ವಲ್ಪ ಮಗನ್ ಹಿಡ್ಕೋತೀರಾ? ನಾನು ಯಾರು ಬಂದಿದ್ದಾರೆ ನೋಡ್ಕೊಂಡು ಬರ್ತೀನಿ. ಬೇಡ ಅಮ್ಮ, ಅವ್ರು ತುಂಬಾ ಡೇಂಜರ್ ಮನುಷ್ಯ ಅಂತ ಅನ್ಸುತ್ತೆ. ನೀವು ನೋಡಕ್ ಹೋಗ್ಬೇಡಿ. ಅವ್ರ ವಾಯ್ಸ್ ನೋಡಿದ್ರೆ ನನ್ಗೆ ಯಾರೋ ಗುರ್ತಿರೋರು ಅನಿಸ್ತಾ ಇದೆ. ನಾನು ಹೋಗಿ ನೋಡ್ಕೊಂಡು ಬರಲೇಬೇಕು. ಒಂಚೂರು ಮಗನ್ ಹಿಡೀರಿ. ಅಮ್ಮ, ಅಂದ್ರೆ ಬಂದಿರೋ ವ್ಯಕ್ತಿ ನಿಮಗೆ ಗೊತ್ತಿರೋರಾ? ಇಲ್ಲ, ಗೊತ್ತಿಲ್ಲ. ಹೇಗೆ ಹೇಳಿ ಇವ್ರಿಗೆ? ಮನೆಗೆ ಬಂದಿರೋರ್ ವಾಯ್ಸು ಥೇಟ್ ಸೂರಿ ವಾಯ್ಸ್ ಥರ ಇತ್ತು ಅಂತ. ಅಮ್ಮ ಮಾತಾಡಿ, ನಿಮ್ಗೆ ಅವ್ರು ಗೊತ್ತಾ? ಇಲ್ಲ ಆರ್ತಿಯವರೇ, ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೇ. ಒಂದು ನಿಮಿಷ ಮಗನ ಹಿಡ್ಕೊತೀರಾ? ನೋಡ್ಕೊಂಡು ಬಂದ್ಬಿಡ್ತೀನಿ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಮಗು ಕಳ್ಕೊಂತೀರಾ ಇಲ್ಲ ತೇಜಸ್ ಬಗ್ಗೆ ಹೇಳ್ತೀರಾ? ಆರ್ತಿಯವರೇ ಪ್ಲೀಸ್ ಒಂದು ನಿಮಿಷ ಹಿಡ್ಕೊಳ್ಳಿ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಆಂಡಿ, ಹಾಂ ಬಾ.
ನಾನು ನಾನ್ ವೆಜ್ ತಿನ್ನೋಲ್ಲ. ನನಗೆ ಅನ್ನ ಮಜ್ಜಿಗೆ ಇದ್ರೆ ಸಾಕು, ಅದನ್ನು ಕೊಡಿ. ಏಯ್, ರಾಯರ್ಗೆ ವೆಜ್ ಯಾಕೆ ಮಾಡಿಲ್ಲ? ಅಣ್ಣ ಅದು ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಅಣ್ಣ ನಮ್ಮ ಯಾರಿಗೂ ಸರಿಯಾಗಿ ವೆಜ್ ಅಡುಗೆ ಮಾಡಕ್ಕೆ ಬರಲ್ಲ ಅಣ್ಣ. ಹೆಂಗೋ ಮ್ಯಾನೇಜ್ ಮಾಡಿ ಕೊಡ್ತಿದ್ದೀವಿ ರಾಯರ್ಗೆ. ಆದರೆ ರಾಯರ್ ನಾವು ಏನು ಕೊಟ್ಟರು ತಿಂತಾ ಇದ್ರಣ್ಣ. ನನಗೆ ಒಂಥರ ಅನಿಸ್ಬಿಟ್ಟು ನನ್ನ ಫ್ರೆಂಡಿಗೊಬ್ಬಗೆ ಹೇಳಿದ್ದೀನಣ್ಣ, ಒಬ್ಬ ವೆಜ್ ಬಟ್ಟ ಬೇಕಂತೇಳಿ. ಅವನು ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ನಾನು. ವೈಜಯಂತಿ ಅವರೇ, ಅಣ್ಣ ಯಾಕೆ ಏನಾಯ್ತು? ಯಾಕೆ ಹೀಗೆ ಕೂತಿದ್ದೀರಿ? ಅಣ್ಣ ಅವ್ರು ಯಾರೋ ಬಂದಿದ್ರಲ್ಲ ಕಾರ್ನಲ್ಲಿ, ಅವರು ಅವನು ಅಗ್ನಿ ಅಂತ ದೊಡ್ಡ ರೌಡಿ. ಅಣ್ಣ ಅವರಲ್ಲ, ಅವ್ರ ಜೊತೆ ಇನ್ನೊಬ್ರು ಇದ್ರಲ್ಲ ಅವರು. ಅವನ ಜೊತೆ ಇನ್ಯಾರು ಇರ್ತಾರೆ? ಬರೀ ರೌಡಿಗಳಿರ್ತಾರೆ ಅಷ್ಟೇ. ಇಲ್ಲ ಅಣ್ಣ. ಏನು ಏನು ವೈಜಯಂತಿ ಅವರೇ, ಯಾಕೆ ಏನಾಯ್ತು? ಆ ಅಗ್ನಿ ಜೊತೆ ಬಂದಿದ್ದವ್ರು ಏನಾದರೂ ನಿಮಗೆ ಪರಿಚಯನಾ? ಬಂದಿರೋರ್ ವಾಯ್ಸು ಸೂರಿ ವಾಯ್ಸು. ಸೂರಿ ವಾಯ್ಸು ನಾನು ಮರೆಯಕ್ಕೆ ಸಾಧ್ಯನಾ? ವೈಜಯಂತಿ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಹಾ ಹೌದು. ಹೌದಾ? ಆ ರೌಡಿ ನಿಮಗೆ ಪರಿಚಯನಾ? ಅಂದ್ರೆ ನನಗೆ ಗೊತ್ತಿರೋರೊಬ್ರು ಧ್ವನಿ ಇದ್ದಂಗಿತ್ತು ಅಷ್ಟೇ. ಅದು ಕರೆಕ್ಟೇ ಬಿಡಿ. ನಿಮ್ಗೆ ಹೇಗೆ ಆ ರೌಡಿ ಗ್ಯಾಂಗ್ನವ್ರ ಪರಿಚಯ ಇರುತ್ತೆ? ಅದೆಲ್ಲೋ ನಿಮ್ ಭ್ರಮೆ ಇರಬೇಕು ಅನ್ಸುತ್ತೆ. ಸರಿ, ನಡೀರಿ ಒಳಗಡೆ. ಸೂರಿಯವರು ಇಲ್ಲಿಗೆ ಬಂದಿದ್ರಾ? ನನ್ನನ್ನೇ ಹುಡ್ಕೊಂಡು ಬಂದಿದ್ರಾ? ಅನ್ಸನ್ ಇರೋದಕ್ಕೆ ಇಷ್ಟು ವರ್ಷ ಸೈಲೆಂಟ್ ಆಗಿ ಸಂಸಾರ ಮಾಡ್ತಿರೋದು. ಕೊಬ್ಬು ನೋಡಿ ನಿಮ್ಗೆ. ನನಗೆ ತುಂಬಾ ನಿದ್ದೆ ಬರ್ತಿದೆ, ಲ್ಯಾಗ್ ಮಾಡಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಅದು ನಾನು ಜಾಬಿಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ಏನು, ನಾನು ನೆಮ್ಮದಿ ಆಗಿರೋದು ಇಷ್ಟ ಅಲ್ಲ ನಿಮ್ಗೆ? ನನ್ನ ಸ್ಮೋಕ್ ಹಾಕ್ಸೋ ಪ್ರೋಗ್ರಾಮ್ ನಿಂದು. ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತೂ ಇಲ್ಲ, ನಾನು ಹೇಳಬಾರ್ದು, ನೀನು ಕೇಳಬಾರ್ದು. ನೀನುಂಟು, ನಿನ್ನ ವಸಿಷ್ಠ ಫ್ಯಾಮಿಲಿ ಉಂಟು. ಅಲ್ಲ ಅದೆಲ್ಲ ಸರಿ, ಅದೇನು ಸಡನ್ ಆಗಿ ಇಷ್ಟೊಂದು ಬೆಳವಣಿಗೆ? ಅದೇನಿಲ್ಲ, ಅದಿತಿ ಮದುವೆ ಆಗಿ ಬಂದಾಗ್ಲಿಂದ ಅವಳಲ್ಲಿ ಆಗಿರೋ ಬದಲಾವಣೆ. ಮದ್ವೆಗಿಂತ ಮುಂಚಿರೋ ಆ ಹುಡುಗಾಟಿಕೆ ಇಲ್ಲ. ಅವಳು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಳ ಸಾರ್ಥಕ್. ಹಾಗೆ ನೋಡಿದ್ರೆ ಈ ಮನೆಯಲ್ಲಿ ಧ್ರುವನ ಅವಳಷ್ಟು ರೆಸ್ಪಾನ್ಸಿಬಲ್ ಆಗಿ ಯಾರು ನೋಡ್ಕೊಳ್ತಾ ಇಲ್ಲ. ಅದಕ್ಕೆ ನಾನು ಹಲೋ ಮಿಸ್ಸಸ್ ಸಾರ್ಥಕ್, ನೀನು ನನ್ನ ತಂಗಿರನ್ನ ಈಗ 2019-20 ನೋಡ್ತಾ ಇದ್ಯಾ. ನಾನು 2000 ಇಸ್ವಿ ಉಪೇಂದ್ರ ಸಿನಿಮಾ ರಿಲೀಸ್ ಆಯ್ತು ಗೊತ್ತಾ, ಆಗಿಂದ ನೋಡ್ತಾ ಇದೀನಿ. ಜವಾಬ್ದಾರಿ ಅಂತ ಬಂದ್ರೆ ಅವರ ಅಗೋರೆ ಮುಂದೆ ಬರ್ತಾರೆ, ಯಾವತ್ತೂ ಹಿಂದೆ ಸರಿದಿಲ್ಲ. ಅದೆಲ್ಲ ಸರಿ, ತಾವನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರು. ಟೀಚರಾ? ಅದ್ ಸರಿ, ನೀನ್ ಮಾಡಿರೋದು MBA ಅಲ್ವಾ? ನೋಡು, ನಿನ್ ಕೈಲಿ ಇದೆಲ್ಲ ಆಗದೆ ಇರೋ ಕೆಲಸ. ಯಾಕೆ ಅಂದ್ರೆ ಇದೆಲ್ಲ ನಿಮ್ಮಂತ ಶ್ರೀಮಂತರ ಮಕ್ಳಿಗೆ ಆಗದೆ ಇರೋ ಕೆಲಸ. ನೋಡು, ಇದಕ್ಕೆಲ್ಲ ತಿಳುವಳಿಕೆ ಬೇಕು, ಸಾಮಾನ್ಯ ಜ್ಞಾನ ಇರಬೇಕು. ನಿನಗಿರೋ ಶಿಕ್ಷಣಕ್ಕೆ ಹಬ್ಬಬ್ಬ ಅಂದ್ರೆ LKG ಮಕ್ಕಳಿಗೆ ಗಿಲ್ಕಿ ಹಿಡ್ಕೊಂಡು ಪಾಠ ಹೇಳ್ಬೋದು ನೋಡಿ. ಯಾಕೆ ಕಿಂಡಲ್ಲ? ನೋಡು, ಈ ತರ ಎಲ್ಲ ಶಿವಣ್ಣನ ತರ ಲುಕ್ ಕೊಡ್ಬೇಡ ನನಗೆ. ಏನು ಯೋಚನೆ ಮಾಡ್ತಾ ಇದೀಯಾ? ಅಡುಗೆ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಕ್ ಬರುತ್ತೆ, ಅಡುಗೆ ಮಾಡಕ್ ಬರುತ್ತೆ, ಟಾಪ್ ಲೆವೆಲ್ ಅಲ್ಲಿ ಮಾಡ್ತೀನಿ. ಬೇಗ ಮಾಡು. ವೆಜ್ ಇಲ್ಲ ಅಂದ್ರೆ ನೀನ್ ಹಾಕ್ತೀಯ ನಾನ್ ವೆಜ್. ಲಕ್ಷ್ಮೀಕಾಂತ, ನಿನ್ನ ಮದುವೆ ಆಚೆನ ಬಿಟ್ಬಿಡು. ಇವರು ತರಕಾರಿ ಹೆಚ್ಚಕ್ಕೆ ಲಾಂಗ್ ಯೂಸ್ ಮಾಡ್ತಾ ಇದಾರೆ. ಇನ್ನು ನೀನ್ ಯಾರು, ಯಾಕೆ ಬಂದಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ತಲೆ ಕಟ್ಟ ಮಾಡಕ್ಕೆ ಏನ್ ಯೂಸ್ ಮಾಡಬೇಡ.
ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ಬಿರಿಯಾನಿ ತಿಂದು ತುಂಬಾ ದಿನ ಆಯ್ತು. ಸಾಯಕ್ ಮುಂಚೆ ಒಂದ್ಸತಿ ಬಿರಿಯಾನಿ ಆದ್ರೂ ತಿಂದ್ಬಿಡೋಣ. ಇವನ್ ತಿಂದು ಬಿಟ್ಟೋಗಿರೋ ಎಂಜಿನ್ ನಾನೇ ಯಾಕೆ ತಿನ್ಬೇಕು? ಲೆಗ್ ಪೀಸು. ರಾಯರೇ, ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು. ನಾವು ಬೆಳಿದಕ್ಕೆ ನೋಡಬೇಕು. ಏನನ್ಕೊಂಡಿದ್ದೀರ ನೀವು? ನನ್ನ ಜೀವನದ ಉದ್ದೇಶನೇ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಅವ್ರ ದುಃಖದಲ್ಲಿದ್ದರೆ ಸಂತೋಷ ಕೊಡಬೇಕು ಅನ್ನೋದು. ಆದ್ರೆ ಇಲ್ಲಿಗೆ ಬಂದ ಮೇಲೆ ನನ್ನ ಜೀವನನೇ ಬದಲಾಗೋಯ್ತು. ಒಂದು ಹೆಣ್ಣಿನ ಜೀವನನ ಹಾಳು ಮಾಡ್ಬಿಟ್ಟೆ. ವೇದ ಉಪನಿಷತ್ ಪಡಿಸಿದ ಬಾಯಲ್ಲಿ ಕೊನೆ ಬೆದರಿಕೆ ಹಾಕಿಸ್ಬಿಟ್ಟೆ. ನನ್ನನ್ನು ಯಾಕೆ ರೌಡಿ ತರ ಬಳಸ್ತಾ ಇದ್ಯಾ? ನನ್ನನ್ನು ಏನ್ ಅನ್ಕೊಂಡಿದ್ಯಾ ನೀನು? ನಿಮ್ಮನೆ ಕೆಲಸದವನು ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನನಗೆ ನಂದೇ ಆದ ವ್ಯಕ್ತಿತ್ವ ಇದೆ. ನಾನು ಯಾರ ಮಾತು ಕೇಳಲ್ಲ. ನಾನು ಅನ್ಸಿದ್ ಮಾತ್ರ ನಾನು ಮಾಡ್ತೇನೆ. ನನ್ನಿಂದ ಯಾಕೆ ಕೆಲಸಗಳೆಲ್ಲ ಮಾಡಿಸ್ದೆ? ಅದಕ್ಕೆ ಉತ್ತರ ಕೊಡು. ನನಗೀಗ ಉತ್ತರ ಬೇಕು. ನಿನ್ನನ್ನು ಕೇಳ್ತಾ ಇರೋದು. ಅಗ್ನಿ, ನಾನು ನಿನ್ನನ್ನೇ ಕೇಳ್ತಿರೋದು. ಉತ್ತರ ಬೇಕು ನನಗೆ. ಉತ್ತರ ಕೊಡು. ರಾಯರೇ, ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ ಗೊತ್ತು ತಾನೆ? ಯಾಕೆ? ನನ್ನಿಂದ ನಿಮ್ಗೆ ಒಂದು ಸಹಾಯ ಆಗ್ಬೇಕಲ್ವಾ? ಅದಾಗಬೇಕಿದ್ರೆ ನಾನು ಹೇಳಿದ ಕೆಲಸ ನೀವು ಮಾಡಬೇಕು. ಇಲ್ಲ, ನಾನು ಮಾಡಲ್ಲ. ಇನ್ನು ಮುಂದೆ ನೀನು ಹೇಳೋ ಯಾವುದೇ ಕೆಲಸ ನಾನು ಮಾಡಕ್ ತಯಾರಿಲ್ಲ. ನನ್ನಿಂದ ಯಾರ ಜೀವನನೂ ಹಾಳಾಗೋದು ಬೇಡ. ಈಗ ಮಾಡಿರೋದೇ ಸಾಕು. ಇನ್ನು ಮುಂದೆ ನನ್ನ ಗುರಿ, ನನ್ನ ಹುಡುಗಾಟ ನಂದು. ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಇಷ್ಟು ದಿನ ನೀವು ನನ್ನ ಮೇಲೆ ತೋರಿಸಿದ ಪ್ರೀತಿಗೆ ನಾನು ಚಿರಋಣಿ. ನನಗೂ ನಿಮಗೂ ಆಗ ಬರಲ್ಲ. ನಾನು ಮತ್ತೆ ಸಂಪ್ಯಪುರಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಬೆಂಕಿ ಜೊತೆ ಬೇಕಿದ್ರೆ ಸರ್ಸಾಡಿ, ಆದ್ರೆ ಈ ಅಗ್ನಿ ಜೊತೆ ಅಲ್ಲ. ಏನು ಬೆದರಿಕೆ ಆಗ್ತಿದೆ ಅಗ್ನಿ? ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ನಾನು. ಅನ್ಯಾಯವಾಗಿ ಒಂದು ಸಂಸಾರನ ಹಾಳು ಮಾಡ್ಬಿಟ್ಟೆ. ಹಾಗೆ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ನಿನ್ನ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ ಅಗ್ನಿ. ಸರಿ, ಬೇರೆಯವ್ರ ಸಂಸಾರ ಬಿಡಿ. ನಿಮ್ಮ ಸಂಸಾರ ಎಲ್ಲಿದೆ ತಿಳ್ಕೊಳ್ಳೋದು ಬೇಡವಾ? ನೀವು ಸಂಕೆಪುರದಿಂದ ನನ್ನ ಜೊತೆ ಯಾಕೆ ಬಂದ್ರಿ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಿಮ್ಮ ಈಗಿನ ಹೆಸರು ನಾರಾಯಣ್ ರಾವ್, ಆದರೆ 25 ವರ್ಷದಿಂದ ನಿಮ್ಮ ಹೆಸರು ಬೇರೆನೇ ಇತ್ತು. ನಿಮಗೆ ಒಂದು ಕುಟುಂಬ ಇತ್ತು, ತುಂಬ ಪ್ರೀತಿಸೋ ಒಂದು ಹೆಂಡತಿ, ಮಕ್ಕಳಿದ್ರು. ಅವರೆಲ್ಲ ಇವಾಗ ಎಲ್ಲಿದ್ದಾರೆ ಗೊತ್ತಾ ರಾಯರೇ? ಇಪ್ಪತ್ತೈದು ವರ್ಷದಿಂದ ನಿಮ್ಗಾಗಿರೋ ಆಕ್ಸಿಡೆಂಟಿಂದ ನೀವು ಎಲ್ಲ ಮರ್ತೋಗ್ಬಿಟ್ಟಿದ್ದೀರ. ನಿಮಗೆ ನಿಮ್ಮ ಹೆಂಡತಿ, ಮಕ್ಕಳು, ಸಂಸಾರ ಏನೂ ನೆನಪಿಲ್ಲ. ನಿಮ್ಮ ಹೆಂಡತಿ ಮಕ್ಕಳನ್ನ ಹುಡ್ಕೋತಿಕ್ಕೆ ತಾನೇ ನೀವು ಅಲ್ಲಿಂದ ಇಲ್ಲಿ ಬಂದಿರೋದು.
ನೀವು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ತಿಳ್ಕೊಳ್ದೆ ವಾಪಸ್ ಹೋಗ್ಬಿಡ್ತೀರಾ? ಹೇಳಿ. ನಾನು ನಿಮ್ಮಿಂದ ಹೆಲ್ಪ್ ತಗೊಳಕ್ ಬಂದಿಲ್ಲ, ನಿಮಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಇನ್ನು ನನಗೆ ನೀವು ಹೆಲ್ಪ್ ಮಾಡೋದ? ಸಾರಿ, ನನಗೆ ಸದ್ಯಕ್ಕೆ ಯಾವ ಹೆಲ್ಪ್ನ ಅವಶ್ಯಕತೆನೂ ಇಲ್ಲ. ಇದೆ, ಖಂಡಿತ ಇದೆ. ನನ್ನ ಹೆಲ್ಪು ನಿಮಗೆ ಬೇಕೇ ಬೇಕು. ಯಾಕೆ? ಯಾಕೆಂದರೆ 25 ವರ್ಷದಿಂದ ನಿಮ್ಮ ಲೈಫಲ್ಲಿ ಏನಾಯಿತು ನಿಮಗೆ ನೆನಪಿಲ್ಲ. ನಿಮ್ಮ ಈಗಿನ ಹೆಸರು ನಾರಾಯಣ್ ರಾಯರು ಅಂತ. ಪಾಪ ಹೆಂಗಸು ವೈಜಯಂತಿನ ಮನೆಯಿಂದ ಹೊರಗಡೆ ಹಾಕಿಸ್ದೆ. ನೀನು ಹೇಳಿದ ಕೆಲಸ ಮಾಡಿದ್ರೆ ನನ್ನ ಕುಟುಂಬನ ಹುಡುಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲಿ ನನ್ನ ಕುಟುಂಬ? ನನ್ನ ಹೆಂಡತಿಯಲ್ಲಿ, ನನ್ನ ಮಕ್ಕಳು ಎಲ್ಲಿ? ನನ್ನ ಕುಟುಂಬನ ಹುಡುಕೋದಕ್ಕೆ ನೀನು ಸಾಸುವೆ ಕಾಳಷ್ಟು ಪ್ರಯತ್ನ ಪಟ್ಟಿಲ್ಲ. ಆದರೆ ನನ್ನಿಂದ ಈ ರೀತಿ ಕೆಲಸಗಳೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಿದ್ಯಾ ಅಂತಾಯ್ತು. ದ್ರೋಹಿ. ರಾಯರೇ, ಒಂದು ನಿಮಿಷ ಇರಿ ಪ್ಲೀಸ್. ನನ್ನ ಹೆಸರು ನಾರಾಯಣ್ ರಾವ್. ನಾನು ನನ್ನ ಹೆಂಡತಿ ಮಕ್ಕಳಿಂದ 25 ವರ್ಷಗಳ ಹಿಂದೆ ದೂರ ಆದೆ. ನನಗೆ 25 ವರ್ಷ ಹಿಂದಿಂದ ಏನೂ ನೆನಪಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಹೆಂಡತಿ ಮಕ್ಕಳನ್ನು ಹುಡುಕಲು ಸಹಾಯ ಮಾಡಿ. ನಿಮಗೆ ನನ್ನ ಬಗ್ಗೆ ಹಾಗೂ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಏನಾದರೂ ತಿಳಿದು ಬಂದರೆ ದಯವಿಟ್ಟು ನನಗೆ ಅಥವಾ ನಾನು ನೋಡ್ಕೊತಿರೋ ಅಗ್ನಿ ಅವರನ್ನು ಸಂಪರ್ಕಿಸಿ. ನೋಡಿದ್ರಾರೆ, ನಾವು ಬಲಗೈಯಿಂದ ಮಾಡೋ ಸಹಾಯ ಎಡಗೈಗೆ ಗೊತ್ತಾಗಲ್ಲ. ನಾವು ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ನಿಮ್ಮ ಫ್ಯಾಮಿಲಿನ ಹುಡ್ಕೋಕ್ಕೆ 100% ಎಫರ್ಟ್ ಆಗ್ತಾಯಿದ್ದೀವಿ. ನನಗೆ ನಿಮ್ಮ ಫ್ಯಾಮಿಲಿ ಎಲ್ಲಿದೆ ಅನ್ನೋ ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ. ಆದಷ್ಟು ಬೇಗ ನಿಮ್ಮೆಲ್ಲರನ್ನ ಒಂದು ಮಾಡ್ತೀನಿ. ಇದೆಲ್ಲ ಸುಳ್ಳು, ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ನೀವು ಅನ್ಕೊಬೋದು. ಆದರೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮಗೆ ನನ್ನ ಮೇಲೆ ಇನ್ನೂ ಅನುಮಾನ ಇದ್ದರೆ ನೀವು ಊರು ಹೋಗ್ಬೋದು. ನಾನು ನಿಮ್ಮನ್ನು ತಡೆಯೋದಿಲ್ಲ. ಸಾರಿ ಅಗ್ನಿ, ಏನೋ ಕೋಪದಲ್ಲಿ ಹಾಗನ್ಬಿಟ್ಟೆ. ನನ್ನ ಕುಟುಂಬನ ಹುಡುಕಕ್ಕೆ ಇನ್ನಿಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ರಾಯರೇ, ಪ್ಲೀಸ್ ದಯವಿಟ್ಟು ಸಂಕೆಪುರ ಹೋಗ್ಬೇಡಿ, ಇಲ್ಲೇ ಇರಿ. ಲೇ ಕಾಂತ, ಏನ್ ಜೀವನಾನೋ ನಿಂದು. ಬೆಳಗ್ಗೆ ಆದ್ರೆ ಪಂಚಿ ಡೈಲಾಗ್ ಹೊಡೆದು ಸಾಯಿಸ್ತಾರೆ, ರಾತ್ರಿ ಆದ್ರೂ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದ್ರೆ ನನ್ನ ಮಕ್ಕಳು ಕೈ ಕಾಲು ಹಾಕಿ ಗೊರಕೆ ಹೊಡ್ಕೊಂಡು ಸಾಯಿಸ್ತಾರೆ. ಏನ್ ಜನ್ಮನೋ ನಿಂದು. ಇಲ್ಲಿಗೆ ಬರೋ ಬದಲು ಯಾವ್ದಾದ್ರೂ ಹುಡುಗಿ ಹುಡ್ಕೊಂಡಿದ್ರೆ ಇನ್ನು 3 ತಿಂಗಳಿಗೆ ನಾನು ಮದುವೆ ಆಗಿರೋದು. ರೌಡಿ ಮೇಡಮ್, ಬಡಾಬಾದ್ ಅದು ಏನ್ ಕರ್ಮ ಅಂತ ನನ್ನ ತಲೆ ಕಟ್ಬಿಟ್ರಿ. ರೌಡಿ ಮೇಡಮ್ ಯಾಕೆ ಕಾಲ್ ಮಾಡ್ತಾ ಇದಾರೆ? ಅವನು ಇಷ್ಟೊತ್ತಲ್ಲಿ ಅಲಾರಾಮ್ ಇಟ್ಟಿದ್ದು. ಅಪ್ ಮಾಡ್ರ.
ಈ ಕಾಂತಂಗೆ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ಅಗ್ನಿ ಮನೆ ಅಡ್ರೆಸ್ ಕಳಿಸಿ ಹೋಗಿ ಸೇಫಾಗಿ ಸೇರ್ಕೊ ಅಂತ ಹೇಳಿದ್ದೀನಿ. ಒಂದು ಕಾಲ್ ಮಾಡಿ ಅಪ್ಡೇಟ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅಲ್ಲಿ ಏನಾಗ್ತಿದೆಯೋ ಏನೋ ಅಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಕಾಲ್ ಟ್ರೈ ಮಾಡಿ. ಅಯ್ಯೋ ರೌಡಿ ಮೇಡಮ್ ಫೋನ್ ಮಾಡಿ ಸಾಯಿಸ್ತಾ ಇದ್ದಾರಲ್ಲ. ಈ ನನ್ನ ಮಕ್ಳು ಗೊತ್ತಾದ್ರೆ ಈ ಕ್ಷಣದಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾರೆ. ಹೌದು, ಇಷ್ಟೊಂದು ಸತಿ ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಸೈಲೆಂಟಾಗಿ ಎದ್ದೋಗಿ ಮಾತಾಡ್ಕೊಂಡ್ ಬರೋಣ. ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ. ಏನೋ ಗುರ್ರ ಗುರ್ರ ಸೌಂಡ್ ಬರ್ತಿದೆಯಲ್ಲ. ರೌಡಿ ಮೇಡಮ್, ಇದು ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ, ನಾನು ಅಳ್ತಾ ಇರೋದು. ರೀ ಕಾಂತ, ಏನ್ ಹಿಂಗ್ ಅಳ್ತಿದ್ದೀರಾ? ಏನಾಯ್ತು ನಿಮಗೆ? ಇನ್ನೇನ್ ಮೇಡಮ್, ಈ ಜುರಾಸಿಕ್ ಪಾರ್ಕ್ ಅಲ್ಲಿ ನನ್ನ ಒಬ್ಬನೇ ಬಿಟ್ಬಿಟ್ಟು ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ಈ ಮನೇಲಿರೋರು ಒಬ್ಬೊಬ್ಬರು ಮನುಷ್ಯ ಮೇಡಮ್. ಈ ಶೋಲೆ ಸಿನಿಮಾಲಿ ಗಬ್ಬರ್ ಸಿಂಗ್ ಬರಲ್ವಾ, ಎಲ್ಲಾರು ಅದೇ ತರ ಇದಾರೆ. ಮಾತಾಡ್ಸಕ್ಕೂ ಹೊಡಿತಾರೆ, ಬೇಜಾರಾದ್ರೂ ಹೊಡಿತಾರೆ, ಖುಷಿ ಆದ್ರೂ ಹೊಡಿತಾರೆ ಇರ್ತಾರೆ. ಸರಿ, ಏನೋ ಮಾಡ್ಕೊಳ್ಳಿ. ಇವಾಗ ಹೇಳಿ, ಸೂರ್ಯನಾರಾಯಣ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅದು ಹೇಳ್ರಿ, ಏನು? ಅದು ಹಲೋ ಹಲೋ ಮೇಡಮ್. ರೀ ಕಾಂತ, ನಿಮ್ಮನ್ನೇ ಕೇಳ್ತಿರೋದು, ಏನ್ ಮಾತಾಡ್ರಿ ಮೇಡಮ್. ಇಲ್ಲಿ ಆ ವಿಚಾರ ಬೇಡ ಮೇಡಮ್, ನಾಳೆ ಡೈರೆಕ್ಟ್ ಆಗಿ ಅಲ್ಲೇ ಬಂದು ನಿಮ್ಗೆಲ್ಲರೂ ಹೇಳ್ತೀನಿ. ತಗ್ಲಾ ಕೊಟ್ರೆ ತಿರ್ಗಾ ಹೊಡಿತಾರೆ ಮೇಡಮ್, ಪ್ಲೀಸ್. ಸರಿ, ಆಯ್ತು. ಸರಿ ಮೇಡಮ್, ಓಕೆ, ಬಾಯ್ ಬಾಯ್ ಬಾಯ್. ಈ ಕಾಂತ ನಿದ್ದೆ ಹೊಡಿತಾ ಇದ್ರು ಅನ್ಸುತ್ತೆ, ಅದಕ್ಕೆ ಬೆಳಿಗ್ಗೆ ಬಂದು ಹೇಳ್ತೀನಿ ಅಂತ ಡವ್ ಮಾಡ್ತು. ಈ ಎಡ್ಬಿಡಂಗೆ ಕಾಂತನ ಕಟ್ಕೊಳೋದು ಏನ್ ಮಾಡ್ಬೇಕೋ ಏನೋ. ಥೂ. ದೊಡ್ಡೋರೆ ದೊಡ್ಡೋರೆ ದೊಡ್ಡೋರೆ, ಓ ಮೆಡಿಟೇಷನ್ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ, ದೇಹಕ್ಕೆ ತುಂಬಾ ಒಳ್ಳೇದು. ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿನ ಪ್ರಶಾಂತತೆಗೆ, ಬುದ್ಧಿಯ ನೆಮ್ಮದಿಗೆ, ಓವರಾಲ್ ಎಲ್ಲದಕ್ಕೂ ಒಳ್ಳೇದೆ. ಓ, ನನಗೆ ಈ ವಿಚಾರ ಎಲ್ಲ ಗೊತ್ತೇ ಇರ್ಲಿಲ್ಲ. ಸರಿ, ತಗೊಳ್ಳಿ, ತಿಂಡಿ ತಿನ್ನಿ. ಬಿಸಿ ಬಿಸಿ ಇಡ್ಲಿ, ಸಾಗು, ಚಟ್ನಿ. ತಿಂಡಿ ತಂದಿದ್ಯಾ? ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ಈ ತಿಂಡಿ ತಿನಿಸು ಅನ್ನ ಆಹಾರ ಏನು ಇಲ್ಲದೆ ಬರೀ ನೀರಲ್ಲೇ ತಿಂಗಳಾನ್ಗಟ್ಲೆ ಬದುಕ್ಬೋದಂತೆ. ಕಾಂತ, ಟಿಫಿನ್ ಚೆನ್ನಾಗಿ ಮಾಡಿದ್ಯಾ ತಾನೆ? ಅಯ್ಯಯ್ಯೋ, ನನ್ನ ಹೆಸರು ಕಾಂತ ಅಂತ ಗೊತ್ತಾಗೋಯ್ತಾ? ಇವ್ರ ಹತ್ರ ತಗ್ಲಾಕೊಂಡ್ಬಿಟ್ನಾ? ಅನ್ಯಾಯವಾಗಿ ನನ್ನನ್ನು ಸಾಯಿಸ್ಬಿಡ್ತಾರಲ್ಲಪ್ಪ ಈ ದಾಂಡಿಗರು. ಏನ್ ಮಾಡೋದು? ಸಾರಿ, ನಿನ್ನ ಹೆಸರು ಕಾಂತ ಅಲ್ಲ, ಶಾಂತ ತಾನೆ? ದೊಡ್ಡೋರೆ, ಮೊದಲು ಇಡ್ಲಿ ತಿನ್ಬಿಡಿ, ಬಿಸಿ ಬಿಸಿ ಇದೆ, ತಣ್ಣಗಾಗ್ಬಿಡುತ್ತೆ. ಅರೆ, ಇದೇನ್ ಮಾಡ್ತೀವಿ? ಇರ್ಲಿ ದೊಡ್ಡೋರೆ, ನೀವು ದೊಡ್ಡವರು, ನಿಮ್ಮ ಸೇವೆಯೇ ನಮ್ಮ ಧ್ಯೇಯ. ಈ ದೊಡ್ಡವ್ರಿಗೆ ಹೆಂಗಾದ್ರೂ ಮಾಡಿ ಬಕೆಟ್ ಹಿಡ್ದು ಇವ್ರ ಇನ್ಫಾರ್ಮೇಶನ್ ಎಲ್ಲ ಆಚೆ ತೆಗಿಬೇಕಲ್ಲ, ಏನ್ ಮಾಡೋದು? ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೆ. ದೊಡ್ಡವ್ರೆ, ಬರೀ ಕಾಲತ್ತದಲ್ಲ, ಬೇಕಾದ್ರೆ ಹೆಡ್ ಮಸಾಜು ಮಾಡ್ತೀನಿ. ಏನಪ್ಪ, ತುಂಬಾ ಸೇವೆ ಮಾಡ್ತಿದ್ಯಾ? ಏನಾದ್ರೂ ಬೇಡಿಕೆ ಇತ್ತ? ಏನಿಲ್ಲ, ನಿಮ್ ಜೊತೆ ಕೂತ್ಕೊಂಡು ಹಂಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟೇ ತಾನೇ, ಮಾತಾಡಪ್ಪ, ಅದೇನ್ ಮಾತಾಡ್ಬೇಕು? ದೊಡ್ಡವ್ರೆ, ನಿಮ್ಮೂರು ಯಾವುದು? ಸಂಪಿಗೆಪುರ. ಓ, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನಾ? ಇಲ್ಲ, ಆ ಊರಿಗೆ ಹೋಗಿ ಕೆಲವು ವರ್ಷಗಳಾಯ್ತು ಅಷ್ಟೇ. ಹಾಗಾದ್ರೆ ಅದಕ್ ಮುಂಚೆ ಎಲ್ಲಿದ್ರಿ? ಹಾ, ದ್ವಾರ ಸಮುದ್ರ. ಅದಕ್ ಮುಂಚೆ? ಕಾಶಿಲಿದ್ದೆ. ಅದಕ್ ಮುಂಚೆ?